ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಅಂತೆ. ಅತಿಥಿ ಉಪನ್ಯಾಸಕರ ನೇಮಕದಲ್ಲಿ ಗೋಲ್ಮಾಲ್ ಈ ಹೊತ್ತಿನ ವಿಶೇಷ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ವಿಚಾರವನ್ನ 30ನೇ ತಾರೀಕು ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಸುದ್ದಿಯನ್ನು ಬಿತ್ತರಿಸಲು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಾವು ನೀಡ್ತಾ ಹೋಗ್ತೀವಿ. ಅತಿಥಿ ಉಪನ್ಯಾಸಕರೇ ಎಚ್ಚರ ಎಚ್ಚರ ಎಚ್ಚರ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭಾರೀ ಅಕ್ರಮ ನಡೀತಾ ಇದೆ ಅಂತೆ. ನೇಮಕಾತಿಯಲ್ಲಿ ನಡೀತಾ ಇದೆ ಭರ್ಜರಿ ಡೀಲಿಂಗ್. ಅತಿಥಿ ಉಪನ್ಯಾಸಕರ ನೇಮಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಡೀಟೇಲ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಅರ್ಹರಿಗೆ ಕೋಕನ್ನು ನೀಡಿ ಬೇಕಾದವರಿಗೆ ಎಂಟ್ರಿ ನೀಡಲಾಗ್ತಾ ಇದೆಯಾ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ? ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ಸುದ್ದಿ ಬಿತ್ತರಿಸ್ತಾ ಇದ್ದೀವಿ. ಈ ಸಂಬಂಧಿಸಿದ ಹಾಗೆ ನಾವು ಈ ಹಿಂದೆಯೂ ಕೂಡ ಸುದ್ದಿಯನ್ನು ಬಿತ್ತರಿಸಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಾವು ನೀಡ್ತಾ ಇದ್ದೀವಿ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇರುವಂತಹ ಒಂದು ಗೋಲ್ಮಾಲ್ ಇದು. ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆಯುವಂತಹ ಡೀಲಿಂಗ್ ಇದು. ಅಲ್ಲಿನ ಮೇಲಾಧಿಕಾರಿಗಳು, ಅಲ್ಲಿನ ವಿಭಾಗಗಳ ಮುಖ್ಯಸ್ಥರು, ಕುಲಪತಿಗಳು, ಕುಲಸಚಿವರು ನಡೆಸುವಂತಹ ಡೀಲ್ ಇದು. ಪ್ರತಿ ವರ್ಷ ಕೂಡ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆಯುವಂತಹ ಡೀಲ್, ಅದು ಕೂಡ ರಾಜ್ಯ ರಾಜಧಾನಿಯಲ್ಲಿರುವಂತಹ ಬೆಂಗಳೂರು ಜ್ಞಾನ ಭಾರತಿ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ಬಹಳ ದೊಡ್ಡ ಅಕ್ರಮವನ್ನ ಕರ್ನಾಟಕ ನ್ಯೂಸ್ ಬೀಟ್ ಈ ಸಂದರ್ಭದಲ್ಲಿ ನಿಮಗೆ ಬಿತ್ತರಿಸ್ತಾ ಇದೆ. ಮುಖದ ಮಾತಾಡ್ತಾರೆ. ಹಾ ಸರ್ ಸರ್ ಮೇಡಮ್ ನಮಸ್ತೆ ಮೇಡಮ್. ಹಾ ನಮಸ್ತೆ ಹೇಳಪ್ಪ. ಅದೇ ಲೋಕಿನು ಅಲ್ಲೇ ಇದ್ದಾನೆ, ಬೇಕಾದ್ರೆ ಕರ್ಕೊಂಡೋಗಿ ಮಾತಾಡ್ರಿ ಮೇಡಮ್. ಆ ಹುಡುಗ ಬಂದಿದ್ದಾನೆ, ಇಲ್ಲೇ ಇದಾರೆ ನನ್ ಮುಂದೆ. ಕರ್ಕೊಂಡೋಗಿ ಮಾತಾಡ್ರಿ. ಮತ್ತೆ ಮೇಡಮ್ ಈಗ ಏನ್ ಗೊತ್ತಾ, ಪ್ರದೀಪ್ದು ಹಾ ಆ ಹುಡುಗ ಇಲ್ಲಿ ಲೋಕಲ್ ಫೀಲ್ಡ್ ವರ್ಕ್ ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ರಿ. ಅದನ್ನೇ ಹೇಳ್ತೀನಿ ಗೊತ್ತು ಮೇಡಮ್. ಜೊತೆಗೆ ಫಸ್ಟ್ ಏನ್ ಮಾಡ್ತೀರಿ ಗೊತ್ತಾ ಮೇಡಮ್, ಹಾ ಬಸವರಾಜನ್ ಟಾರ್ಗೆಟ್ ಮಾಡಿ. ಹೆಚ್ಚಿನ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಅತಿಥಿ ಉಪನ್ಯಾಸಕರ ನೇಮಕದ ಪ್ರಕ್ರಿಯೆಯಲ್ಲಿ ಮಾತನಾಡಿರುವಂತಹ ವಿಚಾರವನ್ನ ಬೆಳಕಿಗೆ ತರ್ತಾ ಇದ್ದೀವಿ. ಬೇಕಾದವರನ್ನು ನೇಮಿಸಲು ಪ್ರೊಫೆಸರ್ಗೆ ಸಲಹೆಯನ್ನ ನೀಡಲಾಗಿದೆಯಾ? ಹಾಗಾದ್ರೆ ಪ್ರೊಫೆಸರ್ ನೀಮಾ ಜ್ಞಾನದೇವ್ ಜೊತೆ ಮುಕುಂದ್ ಮಾತನಾಡಿರುವಂತಹ ಆಡಿಯೋವನ್ನು ನಾವು ವೈರಲ್ ಮಾಡಿದ್ವಿ. ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ನೀಮಾ ಜ್ಞಾನದೇವ್ ಕರ್ನಾಟಕ ನ್ಯೂಸ್ ಬೀಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ಆಡಿಯೋ, ಸ್ಫೋಟಕ ಆಡಿಯೋವನ್ನ ನಾವು ಇತ್ತೀಚೆಗೆ ರಿವೀಲ್ ಮಾಡಿದ್ವಿ. ಅದರ ಮುಂದುವರಿದ ಭಾಗ ಇದು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಭಾಗದಲ್ಲಿ ನಡೆದಿರುವಂತಹ ಒಂದು ಅಕ್ರಮ ಬಯಲಿಗೆಳಿತಾ ಇದ್ದೀವಿ. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಜ್ಞಾನ ಭಾರತಿ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಅನ್ನ ನಾವು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಇದ್ದೀವಿ. ನಿಮ್ಮ ಸ್ಕ್ರೀನ್ ಮೇಲೆ ಎಡಭಾಗದಲ್ಲಿ ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ನೀಮಾ ಜ್ಞಾನದೇವ್, ಬಲಭಾಗದಲ್ಲಿ ಮುಕುಂದ್ ಅವರಿಬ್ರು ಮಾತನಾಡಿರುವಂತಹ ಆಡಿಯೋವನ್ನು ಇತ್ತೀಚೆಗೆ ನಾವು ರಿವೀಲ್ ಮಾಡಿದ್ವಿ ಎಕ್ಸ್ಕ್ಲೂಸಿವ್ ಆಗಿ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಡೆದಿರುವಂತಹ ಒಂದು ಗೋಲ್ಮಾಲ್ ಇದು. ಈಗ ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಅನ್ನು ನಾವು ನಿಮಗೆ ಬೆಳಕಿಗೆ ತರ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಂಥವರನ್ನ ನೇಮಕ ಮಾಡಿ ಬೇರೆಯವರನ್ನ ಬಿಡಿ ಅನ್ನುವಂತಹ ಸಲಹೆಯನ್ನು ನೀಡಿದ ಅತಿಥಿ ಉಪನ್ಯಾಸಕ ಮುಕುಂದ್ ಮಾತಿಗೆ ಪ್ರೊಫೆಸರ್ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ರು. ಇವರಿಬ್ಬರ ನಡುವೆ ಏನು ಹಾಗಾದ್ರೆ ಸಂಬಂಧ? ಪ್ರದೀಪ್ ಸೇರಿಕೊಳ್ಳಲು ನಡೆಸಿರುವಂತಹ ಹುನ್ನಾರ ಇದು. ಬಸವರಾಜ್ನ ಟಾರ್ಗೆಟ್ ಮಾಡುವುದಕ್ಕೆ ಸಲಹೆಯನ್ನು ನೀಡಲಾಗಿತ್ತು. ಬಸವರಾಜ್ ಕಿತ್ತ ಹಾಕ್ತೇನೆ ಎಂದಿರುವಂತಹ ಉಪನ್ಯಾಸಕಿ, ಮುಖ್ಯಸ್ಥೆ, ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ನೀಮಾ ಜ್ಞಾನದೇವ್, ಬೆಂಗಳೂರು ವಿಶ್ವವಿದ್ಯಾಲಯದ ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆ ನೀಮಾ ಜ್ಞಾನದೇವ್ ಹಾಗೂ ಅತಿಥಿ ಉಪನ್ಯಾಸಕ ಮುಕುಂದ್ ಮಾತನಾಡಿರುವಂತಹ ಆಡಿಯೋ ನಮಗೆ ಲಭ್ಯ ಆಗಿದೆ. ಈ ಹಿಂದೆಯೂ ಕೂಡ ನಾವು ನಿಮಗೆ ರಿವೀಲ್ ಮಾಡಿದ್ವಿ, ತೋರಿಸಿದ್ವಿ, ಕೇಳಿಸಿದ್ವಿ. ಈಗ ಮತ್ತೊಮ್ಮೆ ಆ ಆಡಿಯೋವನ್ನ ಕೇಳ್ಕೊಂಡು ಬರೋಣ. ನಮ್ಮ ಮುಖದ ಮಾತಾಡ್ತಾರೆ. ಹಾ ಸರ್ ಸರ್ ಮೇಡಮ್ ನಮಸ್ತೆ ಮೇಡಮ್. ಹಾ ನಮಸ್ತೆ ಹೇಳಪ್ಪ. ಅದೇ ಲೋಕಿನು ಅಲ್ಲೇ ಇದ್ದಾನೆ, ಬೇಕಾದ್ರೆ ಕರ್ಕೊಂಡೋಗಿ ಮಾತಾಡ್ರಿ ಮೇಡಮ್. ಆ ಹುಡುಗ ಬಂದಿದ್ದಾನೆ, ಇಲ್ಲೇ ಇದಾರೆ ನನ್ ಮುಂದೆ. ಕರ್ಕೊಂಡೋಗಿ ಮಾತಾಡ್ರಿ. ಮತ್ತೆ ಮೇಡಮ್ ಈಗ ಏನ್ ಗೊತ್ತಾ, ಪ್ರದೀಪ್ದು ಹಾ
ಹುಡುಗ ಇಲ್ಲಿ ಲೋಕಲ್ ಫೀಲ್ಡ್ ವರ್ಕ್ ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ರಿ. ಅದನ್ನೇ ಹೇಳ್ತೀನಿ ಗೊತ್ತು. ಮೇಡಮ್ ಜೊತೆಗೆ ಫಸ್ಟ್ ಏನ್ ಮಾಡ್ತೀವಿ ಗೊತ್ತಾ ಮೇಡಮ್, ಹಾ ಬಸವರಾಜನ್ ಟಾರ್ಗೆಟ್ ಮಾಡಿ ಮೇಡಮ್. ನಾನ್ ಇವಾಗ ಮಾಡ್ತೀನಿ. ಇವಾಗ ಅವನು ಎಲಿಜಿಬಿಲಿಟಿ ಇಲ್ಲ ಅಂದ್ಬಿಟ್ಟು ಬೇರೆಯವ್ರ ಕೈಲಿ ಮಾಡ್ತಿದಾನಲ್ಲ, ಅವನ್ನೇ ಇವಾಗ ಕಿತ್ತಾಕ್ತೀನಿ ಅಷ್ಟೇ. ಈಗ ಕಮಿಟಿ ಮುಂದ್ಗಡೆ ಆತನೇನೆ ಕೊಡಂಗಿಲ್ಲ ಅಂತ ಹೇಳಿ ಬಂದಾಗ ಇಷ್ಟೆಲ್ಲ ಮಾಡಿಸ್ತಾರದೆ ಆತನೇ ಆದ್ಮೇಲೆ ಹೌದು, ಆತನ ಬುಡಕೋದ್ಮೇಲೆ ಆತನ ಸುಮ್ನೆ ಹಾಗೆ ಆಗ್ತಾನೆ. ಇಲ್ಲ ಅವನು ಇವಾಗ ಯಾರ ಕೈಲಿ ಹೇಳಿಸ್ತಿರೋದು ಎಲಿಜಿಬಿಲಿಟಿ ನಾನಿಲ್ಲ ನನ್ ತಗೊಂಡಿದ್ದಾರೆ ಅಂತ? ಅವ ಲೆಟರ್ ಕೊಟ್ಟಿದ್ದಾನಲ್ಲ ಮೇಡಮ್, ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಲ್ಲ ಅವನೇನೀಗ ಅವನೇ ಇಲ್ಲ ಅಂತ ಗೊತ್ತು. ಈ ಅಶ್ವಿನಿನೆಲ್ಲ ಕರ್ಕೊಂಡು ಹೋಗಿ ಪ್ರವೋಕ್ ಮಾಡ್ತಿರೋದೇ ಆತ ಅಲ್ವಾ? ಹೌದು. ಅಲ್ಲ ನನ್ಗೆ ಒಂದ್ 8 ಕೊಟ್ರು ಪರವಾಗಿಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರಿ ಹೆಂಗ್ ಮಾತಾಡ್ತಾನೆ. ನಾನು ರಾಮನಗರಕ್ಕೆ ಹೋಗು ಅಂತಂದೆ. ಬೇಡಮ್ಮ ನನ್ಗೆ ಇಲ್ಲಿ ಇಷ್ಟೊಂದು ಡೀಲ್ ಕೆಲ್ಸಗಳಿದೆ, ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು. ಮೇಡಮ್ ಅವ್ರನ್ನ ಪಾಪ ನಿಮ್ ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಂಡವ್ರು ಏನ್ ಮಾಡಕ್ ಆಗಲ್ಲ. ನೀವ್ ಒಳ್ಳೆತನ ಅವ್ರು ಒಳ್ಳೇದ್ ಬಳಸ್ಕೊಳ್ಳಿಲ್ಲ ಅಷ್ಟೇನೆ. ಹೌದು, ಹಂಗಾಗಿ ಅವಾಗ ನೋಡ್ರಿ ಇವಾಗ ಸ್ಯಾಲ್ರಿ ಹೋಲ್ಡ್ ಮಾಡಿದಾರಂತೆ, ನಿಮ್ದು ಸ್ಯಾಲ್ರಿ ಬರಲ್ಲ ಅನ್ಸುತ್ತೆ. ಹೌದು ಮೇಡಮ್. ಇಲ್ಲ ಈಗ ನಮ್ ಲೋಕಿ ಮಾತಾಡ್ತಾನೆ ರೀ ಮೇಡಮ್. ಅಲ್ಲೇನೆ ನಾವು ಅಷ್ಟೊತ್ತಿಗೆ ಇನ್ ಟೈಮ್ ಬರ್ತೀವಿ. ಇನ್ನೇನ್ ಒಂದು ಅಮ್ಮಮ್ಮ ಅಂದ್ರೆ 3/4 hour ಆಗ್ಬೋದು ಮೇಡಮ್. ಸರಿ ಸರಿ. ಸೆಪ್ಟೆಂಬರ್ 30ರಂದೇ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಕರ್ನಾಟಕ ನ್ಯೂಸ್ ಬೀಟ್ ಅಲ್ಲಿ. ಅದರ ಹೆಚ್ಚಿನ ಡೀಟೇಲ್ಸ್ ಅನ್ನ ನಾವು ನೀಡ್ತಾ ಹೋಗ್ತೀವಿ. ಇದೀಗ ಮತ್ತೊಂದು ವಿಡಿಯೋ ಈ ಸಂಬಂಧಿಸಿದ ಹಾಗೆ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯ ಆಗಿದೆ. ಸೆಪ್ಟೆಂಬರ್ 30ರಂದೇ ನಾವು ಸುದ್ದಿ ಪ್ರಸಾರ ಮಾಡಿದ್ದೀವಿ. ಅದರ ಆಡಿಯೋವನ್ನ ಈಗಷ್ಟೇ ಕೇಳ್ಕೊಂಡು ಬಂದ್ವಿ. ನಾವು ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಸುದ್ದಿ ಪ್ರಸಾರ ಮಾಡಿದ್ವಿ. ಇದೀಗ ಮತ್ತೊಂದು ವಿಡಿಯೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ವಿಶ್ವವಿದ್ಯಾಲಯದ ಕರಾಳತೆಯನ್ನು ಬಿಚ್ಚಿಡ್ತಾ ಇದ್ದೀವಿ. ಅತಿಥಿ ಉಪನ್ಯಾಸಕರಿಂದ ಇಂಚಿಂಚು ಮಾಹಿತಿ ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಈ ಸಂಬಂಧಿಸಿದ ಹಾಗೆ ನೊಂದಂತಹ ಅಭ್ಯರ್ಥಿ ಅಳಲನ್ನು ತೋಡಿಕೊಂಡಿದ್ದಾರೆ. ಬಸವರಾಜ್ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ. ಗ್ರಾಮೀಣಾಭಿವೃದ್ಧಿ ವಿಭಾಗದಲ್ಲಿ ಶಿಕ್ಷಕನಾಗಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ. ಆದರೆ 2024 ಮತ್ತು 25ರ ಶೈಕ್ಷಣಿಕ ಅವಧಿಯಲ್ಲಿ ಶ್ರೀಮತಿ ಡಾಕ್ಟರ್ ನೀಮಾ ಜ್ಞಾನದೇವ್ ಅಂತ ಹೊಸ ಮುಖ್ಯಸ್ಥರು ಬರ್ತಾರೆ. ಹೊಸ ಮುಖ್ಯಸ್ಥರು ಬಂದು ನಿಮಗೆ ಹವರ್ಗಳಿಲ್ಲ, CGPA ಆ ಪ್ರಾಬ್ಲಮ್ ಇದೆ, ಮತ್ತು ಹವರ್ನಲ್ಲಿ ಪ್ರಾಬ್ಲಮ್ ಇದೆ, ಗ್ರೇಡಿಂಗಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಪಾಪ ಆಕೆಗೆ ಬಹುಶಃ ಇದರ ಜ್ಞಾನ ಕಡಿಮೆ ಇದೆ ಅಂತ ನನ್ನ ಭಾವನೆ. ಮತ್ತೆ ಏನು ಈ ಹಿಂದೆ ಸುಮಾರು 15-20 ವರ್ಷಗಳ ಕಾಲ ನಾವು ಸತತವಾಗಿ ವಿಭಾಗದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಾಗ್ಬೋದು, ಕ್ಷೇತ್ರ ಕಾರ್ಯಗಳಾಗ್ಬೋದು, ಮತ್ತೆ ಇನ್ನಿತರ ಏನು ಶೈಕ್ಷಣಿಕ ಕ್ಷೇಮಾಭಿವೃದ್ಧಿಗೆ ಏನೇನಾಗಬೇಕಾಗಿತ್ತು ಅಂತ ಎಲ್ಲ ಕೆಲಸಗಳನ್ನು ನಾವು ಮಾಡಿ ನಮ್ಮ ವಿಭಾಗವು ವಿಶ್ವವಿದ್ಯಾಲಯದಲ್ಲಿ ಬಹಳ ಪ್ರಮುಖ ಸ್ಥಾನದಲ್ಲಿ ಇತ್ತು. ತದನಂತರದಲ್ಲಿ ಶ್ರೀಮತಿ ಡಾಕ್ಟರ್ ನೀಮಾ ಜ್ಞಾನದೇವ್ ಬಂದ ಮೇಲೆ ಸ್ವಜನ ಪಕ್ಷಪಾತ, ಹಿರಿಯರಿಗೆ ಮತ್ತೆ ಸೇವೆ ಸಲ್ಲಿಸಿರುವಂತಹ ಪ್ರಾಧ್ಯಾಪಕರಿಗೆ ಯಾವುದೇ ರೀತಿಯ ಮನ್ನಣೆಯನ್ನು ಕೊಡದೇನೆ ಅವರದೇ ಆದಂಥ ಒಂದು ಏನು ಗುಂಪು ಸಿಬ್ಬಂದಿ ಗುಂಪನ್ನು ಇಟ್ಕೊಂಡು ಅವ್ರ ವಿಭಾಗವನ್ನು ಮುನ್ನಡೆಸಲು ಪ್ರಾರಂಭಿಸ್ತಾರೆ. ಆದರೆ ವಿಶ್ವವಿದ್ಯಾಲಯದ ನಿಯಮಾವಳಿಗಳನ್ನು ಏನು ನಿಯಮಾವಳಿಗಳಿದೆ ಆ ನಿಯಮಾವಳಿಗಳನ್ನು ಯಾವುದನ್ನು ಸಹ ಕಾರ್ಯರೂಪಕ್ಕೆ ತರದೆ ಸ್ವಜನ ಪಕ್ಷಪಾತ ಮತ್ತು ಸ್ವಇಚ್ಛೆಯಿಂದ ಇವರು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಪ್ರೊಫೆಸರ್ ನೀಮಾ ಜ್ಞಾನದೇವ್ ವಿರುದ್ಧ ಮತ್ತೊಂದು ಆರೋಪ ನಿಯಮ ಬಾಹಿರವಾಗಿ ಡಾಕ್ಟರ್ ನಜೀರುದ್ದೀನ್ ನೇಮಕ ಆರೋಪದಲ್ಲಿಯೂ ಕೂಡ ಕೇಳಿ ಬಂದಿರೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ಪ್ರೊಫೆಸರ್ ನೀಮಾ ಜ್ಞಾನದೇವ್ ವಿರುದ್ಧ ಮತ್ತೊಂದು ಆರೋಪ ಈಗ ಕೇಳಿ ಬಂದಿದೆ. ನಿಯಮ ಬಾಹಿರವಾಗಿ ಡಾಕ್ಟರ್ ನಜೀರುದ್ದೀನ್ ನೇಮಕ ಮಾಡಿಕೊಂಡಿರುವಂತಹ ಆರೋಪ, ಸಂದರ್ಶನದ ವೇಳೆ ಮೌಲ್ಯಮಾಪನ ಪಟ್ಟಿಯನ್ನು ತಿದ್ದಿರುವಂತಹ ಆರೋಪ ಈಗ ಕೇಳಿ ಬಂದಿರೋದು. ಬಾಹ್ಯ ಮೌಲ್ಯಮಾಪಕರು ಕೊಟ್ಟಿದ್ದ ಮೌಲ್ಯಾಂಕವನ್ನ ತಿದ್ದುಪಡಿ ಮಾಡಿದ್ದಾರೆ. ಈ ನೇಮಕಾತಿ ಪ್ರಕ್ರಿಯೆಲ್ಲ ಏನೆಲ್ಲ ಆಗುತ್ತೆ ಅಂತ ಕೇಳಿದ್ರೆ ಒಂದು ಕೌನ್ಸಿಲ್ ಇರುತ್ತೆ. ಆ ಕೌನ್ಸಿಲ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆ, ಮೌಲ್ಯಾಂಕವನ್ನ ತಿದ್ದುಪಡಿ ಮಾಡಿದ್ದಾರಂತೆ. ಅಡ್ವೈಸರಿ ರೋಲ್ನಲ್ಲಿರುವವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬಹಳ ದೊಡ್ಡದಾಗಿ ಕಾಡುತ್ತೆ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ
ಸಿಂಡಿಕೇಟ್ ಬೋರ್ಡ್ ಇರುತ್ತೆ, ಆ ಸಿಂಡಿಕೇಟ್ನಲ್ಲಿ ಒಂದಿಷ್ಟು ಸದಸ್ಯರುಗಳಿರ್ತಾರೆ, ಅವರೆಲ್ಲರೂ ಕೂಡ ಇದರ ನಡುವೆ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಈ ಒಂದು ವಿಚಾರವನ್ನ ಬಯಲುಗೊಳಿಸ್ತಾ ಇದೆ. ಡಾಕ್ಟರ್ ನಜೀರುದ್ದೀನ್ ಅನ್ನುವಂಥವರನ್ನ ನೇಮಕ ಮಾಡುವಂತಹ ಪ್ರಕ್ರಿಯೆಯಲ್ಲಿ, ಯಾರು ಅರ್ಹರಲ್ಲವೋ ಅವರನ್ನು ನೇಮಕ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳಿರುತ್ತೆ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ನಜೀರುದ್ದೀನ್ ಅವರ ಫೋಟೋವನ್ನು ನಿಮ್ಮ ಎಡಭಾಗದಲ್ಲಿ, ಮತ್ತೆ ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ನೀಮಾ ಜ್ಞಾನದೇವ್ ಅವರ ಭಾವಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದನ್ನ ಮೌಲ್ಯಾಂಕವನ್ನ ತಿದ್ದುಪಡಿ ಮಾಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್. ನಜೀರುದ್ದೀನ್ ಸಂದರ್ಶನಕ್ಕೆ ಹಾಜರಾಗಿರೋದು ಉಲ್ಲೇಖ. ಸೊ ಕಮಿಟಿ ಶಿಫಾರಸ್ಸಿನಲ್ಲಿ ಹಾಜರಾಗಿರೋದು ಉಲ್ಲೇಖ ಇದೆ. ವರದಿ ಬಳಿಕವೂ ನಜೀರುದ್ದೀನ್ನ ಅತಿಥಿ ಉಪನ್ಯಾಸಕ ಅಂತ ನೇಮಕ ಮಾಡಿರೋದು. ಅತಿಥಿ ಉಪನ್ಯಾಸಕರಾಗಿ ಮುಂದುವರಿಸಿರುವಂತಹ ವಿಶ್ವವಿದ್ಯಾಲಯ ವಿವಿ ನಡೆಯನ್ನ ಖಂಡಿಸಿ ನೊಂದ ಅತಿಥಿ ಉಪನ್ಯಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ರಮ ನೇಮಕಾತಿಗೆ ನಡೆದಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳದೆ ಕುಲಪತಿಗಳು ನಿದ್ದೆ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಕುಲಪತಿ ಜೈಕರ್ ಶೆಟ್ಟಿ ಅವರ ವಿರುದ್ಧವೂ ಕೂಡ ಆಕ್ರೋಶ ಕೇಳಿ ಬರ್ತಾ ಇದೆ. ಅಕ್ರಮ ನೇಮಕಾತಿ ಗೊತ್ತಿದ್ದು ಕಣ್ಮುಚ್ಚಿ ಕೂರ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಅವರ ಮೇಲೆ ಬರ್ತಾ ಇರೋದು. ನಾವು ಮೌಲ್ಯಾಂಕವನ್ನ 25ನೇ ಸಾಲಿನಲ್ಲಿ ನಜೀರುದ್ದೀನ್ ಅನ್ನೋರು ಇಂಟರ್ವ್ಯೂಗೆ ಅಟೆಂಡ್ ಮಾಡಿರೋದಿಲ್ಲ. ಆದರೆ ನೀಮಾ ಜ್ಞಾನದೇವ್ ಅವರು ಅವ್ರಿಗೆ 16 ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕರಾಗಿ ಅವ್ರಿಗೆ ಆರ್ಡರ್ನ ಕೊಟ್ಟಿರ್ತಾರೆ 6 ತಿಂಗಳಾದ್ಮೇಲೆ. ಅವ್ರನ್ನ 1 ವರ್ಷ ದುಡಿಸ್ಕೊಂಡಿದ್ದಾರೆ ನಜೀರುದ್ದೀನ್ ಅನ್ನೋರ್ನ. ಹಾಗೆ ಅವರು ಇಂಟರ್ವ್ಯೂಗೆ ಅಟೆಂಡ್ ಮಾಡಿಲ್ಲ ಅನ್ನೋಂಥದ್ದನ್ನ ನಾವು ವಿತ್ ಪ್ರೂಫು ನಾವು ಕುಲಪತಿಗಳಿಗೆ ಲೆಟರ್ನ ಕೊಟ್ಟಿದ್ದೀವಿ. ಅದಾದ ಮೇಲೆ ಒಂದು ಕಮಿಟಿಯನ್ನ ಮಾಡ್ತಾರೆ, ಸತ್ಯಶೋಧನಾ ಕಮಿಟಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಆ ಕಮಿಟಿನಲ್ಲಿ ನಜೀರುದ್ದೀನ್ ಅವ್ರನ್ನ ತೆಗೆದಾಕ್ಬೇಕು ಅನ್ನೋಂಥ ಮಾಹಿತಿ ಇರುತ್ತೆ. ಅದನ್ನೂ ಸಹ ನಾವು ಕುಲಪತಿಗಳಿಗೆ ಹೇಳಿದ್ರೆ ಅವರು ಇಲ್ಲ ನಜೀರುದ್ದೀನ್ ತಗೋಬಾರ್ದು ಅಂತ ಅಂದ್ಬಿಟ್ಟು ನಾನು ಸಹ ಹೇಳಿದ್ದೀನಿ ಅಂತ ಕುಲಪತಿಗಳೇ ಹೇಳ್ತಾರೆ. ಆದ್ರೂ ಸಹ ಅವ್ರನ್ನ ನೀಮಾ ಜ್ಞಾನದೇವ್ ಅವರು 1 ವರ್ಷಗಳ ಕಾಲ ಅವ್ರ ನಜೀರುದ್ದೀನ್ ಅವ್ರ ಕೈಯಲ್ಲಿ ದುಡಿಸ್ಕೊಂತಾರೆ. ಕಳೆದ 24-25ನೇ ಸಾಲಿನಲ್ಲಿ ನಜೀರುದ್ದೀನ್ ಅನ್ನೋರು ಇಂಟರ್ವ್ಯೂಗೆ ಅಟೆಂಡ್ ಮಾಡಿರೋದಿಲ್ಲ. ಆದರೆ ನೀಮಾ ಜ್ಞಾನದೇವ್ ಅವರು ಅವ್ರಿಗೆ 16 ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕರಾಗಿ ಅವ್ರಿಗೆ ಆರ್ಡರ್ನ ಕೊಟ್ಟಿರ್ತಾರೆ 6 ತಿಂಗಳಾದ್ಮೇಲೆ. ಅವ್ರನ್ನ 1 ವರ್ಷ ದುಡಿಸ್ಕೊಂಡಿದ್ದಾರೆ ನಜೀರುದ್ದೀನ್ ಅನ್ನೋರ್ನ. ಹಾಗೆ ಅವರು ಇಂಟರ್ವ್ಯೂಗೆ ಅಟೆಂಡ್ ಮಾಡಿಲ್ಲ ಅನ್ನೋಂಥದ್ದನ್ನ ನಾವು ವಿತ್ ಪ್ರೂಫು ನಾವು ಕುಲಪತಿಗಳಿಗೆ ಲೆಟರ್ನ ಕೊಟ್ಟಿದ್ದೀವಿ. ಅತಿಥಿ ಉಪನ್ಯಾಸಕ್ಕೆ ಅಶ್ವಿನಿ ಮಾತನಾಡ್ತಾ ಇರೋದನ್ನ ನಾವು ಕೇಳ್ತಾ ಇದ್ವಿ. ಅವರು ಹೇಳ್ತಿರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಸಂದರ್ಶನಕ್ಕೆ ನಜೀರುದ್ದೀನ್ ಗೈರಾಗಿರೋದ್ರ ಬಗ್ಗೆಯೂ ಕೂಡ ಕನ್ಫರ್ಮ್ ಆಗಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಅತಿಥಿ ಉಪನ್ಯಾಸಕ ಡಾಕ್ಟರ್ ನಜೀರುದ್ದೀನ್ ಸಂದರ್ಶನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಶನಕ್ಕೆ ನಜೀರುದ್ದೀನ್ ಗೈರಾಗಿದ್ದಾರೆ ಅನ್ನುವಂತಹ ವಿಚಾರ ಈಗ ಕನ್ಫರ್ಮ್ ಆಗ್ತಾ ಇದೆ. ನಜೀರುದ್ದೀನ್ ಗೈರಾಗಿರುವ ಬಗ್ಗೆ ಕುಲಪತಿ ಸ್ಪಷ್ಟನೆಯನ್ನು ನೀಡಿರುವಂತಹ ವಿಡಿಯೋ ಕುಲಪತಿ ಜೈಕರ್ ಶೆಟ್ಟಿ ವಿಡಿಯೋ KNBಗೆ ಲಭ್ಯ ಆಗಿದೆ. ಅತಿಥಿ ಉಪನ್ಯಾಸಕರ ಮಾತುಕತೆ ವೇಳೆ ಸತ್ಯ ಬಯಲು ಯಾರು ಅಕ್ರಮದಲ್ಲಿ ಭಾಗಿಯಾಗಿರ್ತಾರಲ್ಲ ಅವರೆಲ್ಲ ಒಂದೊಂದು ಸುಳಿಯನ್ನು ಬಿಟ್ಟು ಹೋಗ್ತಾರೆ. ಈ ಕಳ್ಳರೆಲ್ಲ ಮನೆಗೆ ಬಂದು ಕದ್ಕೊಂಡು ಹೋದ್ರೆ ಏನಾದ್ರೂ ಒಂದು ಸಣ್ಣ ಸುಳಿವನ್ನು ಬಿಟ್ಟು ಹೋಗ್ತಾರೆ. ಹಾಗೆ ಇಲ್ಲಿಯೂ ಕೂಡ ಆಗಿರೋದು. ಸ್ವತಃ ಕುಲಪತಿ ಜೈಕರ್ ಶೆಟ್ಟಿ ಮಾತನಾಡಿರುವಂತಹ ವಿಡಿಯೋ ಈಗ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯ ಆಗಿರೋದು. ಅಕ್ರಮ ನಡೀತಾ ಇದ್ರೂ ಕೂಡ ಜೈಕರ್ ಶೆಟ್ಟಿ ಸುಮ್ಮನಾಗಿದ್ರ? ಹಾಗಾದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಜೈಕರ್ ಶೆಟ್ಟಿ ನಜೀರುದ್ದೀನ್ ಬಗ್ಗೆ ಕುಲಪತಿ ಕ್ರಮ ಕೈಗೊಳ್ತಾರ? ಹಾಗಾದ್ರೆ ಅಕ್ರಮವಾಗಿ ಮೌಲ್ಯಾಂಕವನ್ನ ತಿದ್ದುಪಡಿ ಮಾಡಿ ಅವರನ್ನ 1 ವರ್ಷ ದುಡಿಸ್ಕೊಂಡು ಪ್ರೊಫೆಸರ್ ನೀಮಾ ಜ್ಞಾನದೇವ್ ಇದರಲ್ಲಿ ಬಹಳ ಪ್ರಮುಖವಾಗಿ ಪಾತ್ರ ಇರೋದು ಅವರದ್ದು. ಜೈಕರ್ ಶೆಟ್ಟಿ ಮಾತನಾಡಿರುವಂಥ ವಿಡಿಯೋ ನಮ್ಗೆ ಲಭ್ಯ ಆಗಿದೆ. ಅವ್ರು ಏನು ಮಾತನಾಡಿದ್ದಾರೆ ಅದನ್ನ ಕೇಳ್ಕೊಂಡು ಬರೋಣ. ಹೊಂಡಲ್ಲ ಸರ್ ಈಗ
ಫೌಂಡ್ರಿಗೆ ನಾವು 16 ವರ್ಷ ಇದ್ದೀವಿ ಸರ್. ಅವ್ನು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಆಗಲಿ PhD ಮಾಡಿಲ್ಲ, ಆದ್ರೆ ರಿಸರ್ಚ್ ಸ್ಕಾಲರ್ ಅಂತ ಹೇಳಿ ಅಧಿಕೃತವಾಗಿ ಪ್ರೊಸೀಡಿಂಗ್ಸ್ ಅಲ್ಲಿ ಮಾಡಿಬಿಟ್ಟು ಅವ್ರಿಗೆ ಆಲ್ ಕೊಟ್ಟಿದ್ದಾರೆ. ಇಲ್ಲ ಪ್ರದೀಪ್ ಅವರು ನನಗಿಂತ ಕೆಳಗಡೆ ಇರೋಂಥವ್ರು ನೋಡಿ ಸರ್, ಇವ್ರು ಪ್ರದೀಪ್, ನಾನು ವೆಂಕಟೇಶ್ ಜಿ, ಇವರಿಗೆ ಆಲ್ ಕೊಡ್ತಾರೆ. ಇವರು ಈವನ್ PhD ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ನಾನು ಹಂಪಿ ಯೂನಿವರ್ಸಿಟಿನಲ್ಲಿ PhD ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ, ಆದ್ರೂ ಕೂಡ ನನ್ನ ಕೈ ಬಿಟ್ಟು ನನಗಿಂತ ಕೆಳಗಡೆ ಇರ್ತಕ್ಕಂಥವ್ರು ರ್ಯಾಂಕ್ ವೈಲೇಷನ್ ಮಾಡಿ ಅವರು ಕೊಟ್ಟಿದ್ದಾರೆ. ಆಮೇಲೆ ಮುಕುಂದನ್ ಅವರು ಮೊದಲನೇ ಸೆಮಿಸ್ಟರ್ ಮತ್ತೆ 3ನೇ ಸೆಮಿಸ್ಟರ್ಗೆ ಇಂಟರ್ವ್ಯೂ ನಲ್ಲಿ ಆಯ್ಕೆ ಆದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಡೇ ಹೇಳ್ಬೋದಾಗಿತ್ತಲ್ಲ ಸರ್ ಕ್ಲಾಸ್ ತಗೊಳ್ಳಿ ಅಂತೇಳಿ. ಅವ್ರನ್ನ ಫಸ್ಟ್ ಸೆಮಿಸ್ಟರ್ 3ನೇ ಸೆಮಿಸ್ಟರ್ಗೆ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಸರ್, 10 ಅವರ್ ಕೊಟ್ಟವ್ರು ಸರ್. ನಾನು 20 ವರ್ಷ ಮಾಡಿದವನಿಗೆ 6 ಅವರ್ ಕೊಟ್ಟವ್ರು. 20 ವರ್ಷ ಮಾಡಿದ್ದೀನಿ. ಫೌಂಡ್ರಲ್ಲ ಸರ್ ಈಗ ಕುಲಪತಿಗಳ ಒಂದು ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವು ಆನ್ ಸ್ಕ್ರೀನ್ನಲ್ಲಿ ಡಾಕ್ಟರ್ ನಜೀರುದ್ದೀನ್ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನನಗೆ ಕಾಣಿಸುವ ಹಾಗೆ ಹಿರಿಯ ಉಪನ್ಯಾಸಕರು ಅಂತ ಕಾಣಿಸುತ್ತೆ. ಅವರ ಒಂದು ಪರ್ಮನೆಂಟ್ ನೇಮಕಾತಿಗೋಸ್ಕರ ಈ ರೀತಿಯ ಒಂದು ಗೋಲ್ಮಾಲನ್ನು ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಲಭ್ಯ ಆಗ್ತಾ ಇದೆ. ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಜೈಕರ್ ಶೆಟ್ಟಿ ಉಡುಪಿ ವಿಭಾಗದವರವರು ಅವರು ಈ ರೀತಿಯ ಒಂದು ಅಕ್ರಮದಲ್ಲಿ ತೊಡಗಿಕೊಂಡ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ನಮಗೀಗ ಮೂಡಿ ಬರ್ತಾ ಇದೆ. ನೀಮಾ ಜ್ಞಾನದೇವು ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡೋದಕ್ಕೆ ಸಂಜಯ್ ನಮ್ಮ ಪ್ರತಿನಿಧಿ ನೇರ ಡೆಸ್ಕ್ ಲೈವ್ ಇಂದ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಹೇಳಿ, ಯಾವ ರೀತಿಯಲ್ಲಿ ಈ ರೀತಿಯ ಅಕ್ರಮಗಳೆಲ್ಲ ನಡೆಯುತ್ತೆ ಅಥವಾ ಮೌಲ್ಯಾಂಕವನ್ನೇ ತಿದ್ದುಪಡಿ ಮಾಡಲಾಗಿದೆ ಅನ್ನುವಂಥ ವಿಚಾರ ಈಗ ಲಭ್ಯ ಆಗ್ತಾ ಇದೆ. ಕುಲಪತಿಗಳಾಗಿರುವಂತಹ ಜೈಕರ್ ಶೆಟ್ಟಿ ಅವರು ಕೂಡ ನೇರವಾಗಿ ಶಾಮೀಲಾಗಿದ್ದಾರೆ. ಹಾಗಾದ್ರೆ ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥೆ ನೀಮಾ ಜ್ಞಾನದೇವ ಅವರ ಪಾತ್ರ ಮುಖ್ಯವಾಗಿ ಕಾಣಿಸ್ತಾ ಇದೆ. ಸಿಂಡಿಕೇಟ್ ಮೆಂಬರ್ ಈ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಲಿಲ್ವಾ? ಹೇಗೆ ಸಂಜಯ್? ಬೆಂಗಳೂರು ಯೂನಿವರ್ಸಿಟಿ ಏನಿದೆ, ಈ ಯೂನಿವರ್ಸಿಟಿಯಲ್ಲಿ ಕೆಲವೊಂದಿಷ್ಟು ದಿನಗಳಿಂದ ಒಂದೊಂದು ವಿಚಾರಕ್ಕೆ ಸದ್ದನ್ನು ಮಾಡ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈ ಹಿಂದೆಯೂ ಕೂಡ ಒಂದು ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾಯಿದ್ರು. ಈ ಒಂದು ವಿಚಾರಕ್ಕೆ ಸದ್ದನ್ನು ಮಾಡ್ತಾಯಿತ್ತು. ಈಗ ಹೊಸದಾಗಿ ಒಂದು ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವ್ರನ್ನ ನೇಮಕ ಮಾಡುವ ವಿಚಾರದಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾಹಿನಿಗೆ ಒಂದಿಷ್ಟು ಆಡಿಯೋ ಕ್ಲಿಪ್ಸ್ ಇರ್ಬೋದು ಮತ್ತು ವಿಡಿಯೋ ಕ್ಲಿಪ್ಸ್ಗಳು ದೊರಕಿರುವಂಥದ್ದು. ಇದರಲ್ಲಿ ನೀವು ನೋಡ್ಬೋದು, ಮೊದಲಿಗೆ ಆಡಿಯೋ ಕ್ಲಿಪ್ಪಲ್ಲಿ ಕೂಡ ಒಂದು ಅಂದರೆ ಒಬ್ಬ ವ್ಯಕ್ತಿಯನ್ನು ಅಂದರೆ ಯಾರು ಅತಿಥಿ ಉಪನ್ಯಾಸಕರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಹೊರಗೆ ಕಳಿಸಿ ಅದಾದ ನಂತರ ಬೇರೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿ ಅನ್ನುವ ಒಂದು ನಿಟ್ಟಿನಲ್ಲಿ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಅದು ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಒಬ್ಬ ಮುಕುಂದ್ ಎನ್ನುವ ವ್ಯಕ್ತಿ ಅಂದರೆ ಆ ಒಂದು ಮುಖ್ಯಸ್ಥೆ ಏನಾಗಿರ್ತಾರೆ, ಆಗಿನ ಟೈಮ್ನಲ್ಲಿ ಮುಖ್ಯಸ್ಥೆ ಏನಾಗಿರ್ತಾರೆ, ಆ ಮುಖ್ಯಸ್ಥೆಯ ನೀಮಾ ಜ್ಞಾನದೇವ್ ಏನಿದ್ದಾರೆ ಅವರಿಗೆ ಒಂದು ಕಾಲನ್ನು ಮಾಡ್ತಾರೆ, ಕರೆಯನ್ನು ಮಾಡಿ ಅವರಿಗೆ ಈ ಒಂದು ವಿಚಾರವನ್ನು ಹೇಳುವಂಥ ಆಡಿಯೋ ವೈರಲ್ ಆಗಿತ್ತು. ಈ ಸಂಬಂಧ ವಿವಿಯಲ್ಲಿ ಕಂಪ್ಲೇಂಟ್ ಕೂಡ ಲಾರ್ಜ್ ಆಗುತ್ತೆ. ಈ ಕಂಪ್ಲೇಂಟನ್ನು ಮಾಡಾದಮೇಲೆ ಒಂದು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಗೋಲ್ಮಾಲ್ ನಡೀತಾ ಇದೆಯಾ, ಇಲ್ಲ ಅವ್ಯವಹಾರ ನಡೀತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಯೂನಿವರ್ಸಿಟಿಯಲ್ಲಿ ಒಂದು ಸಮಿತಿಯ ರಿಪೋರ್ಟ್ ಕೂಡ ಬರುತ್ತೆ. ಆ ರಿಪೋರ್ಟ್ನಲ್ಲಿ ಇರುತ್ತೆ, ಎಸ್ ಅವ್ಯವಹಾರ ನಡೀತಾ ಇದೆ, ಅಂದರೆ ನೇಮಕಾತಿ ವಿಚಾರದಲ್ಲಿ ಗೋಲ್ಮಾಲ್ಗಳು ನಡೀತಾ ಇದೆ ಅನ್ನುವ ಒಂದು ಅಂದರೆ ವರದಿ ಕೂಡ ಬರುತ್ತೆ. ಆ ವರದಿ ಪ್ರಕಾರ ನೋಡಿದ್ರೆ ಏನು ಒಂದು ಅವ್ಯವಹಾರ ನಡೆದಿದೆ, ಆದರೂ ಕೂಡ ಈ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರೋಲ್ಲ. ಅಂದರೆ ಆ ಅವ್ಯವಹಾರದಲ್ಲಿ ಇನ್ವಾಲ್ವ್ ಆದಂತಹ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲ್ಲ. ಇದನ್ನು ಖಂಡಿಸಿ ವಿವಿಯ ಚೇಂಬರ್ಗೆ ಹೋಗಿ ಮಾತಾಡುವಂತಹ
ಆ ಕೆಲಸವನ್ನು ಯಾರು ಅಭ್ಯರ್ಥಿಗಳಿರ್ತಾರೆ, ಅಂದರೆ ಏನು ಅತಿಥಿ ಉಪನ್ಯಾಸಕ್ಕೆ ಅಪ್ಲೈಯನ್ನು ಮಾಡಿರ್ತಾರೆ, ಆ ಅಭ್ಯರ್ಥಿಗಳು ಕೆಲಸವನ್ನು ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ರಿಲೀಸ್ ಆಗುತ್ತೆ. ಅಂದರೆ ಅಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಅಂದರೆ ಇಂಟರ್ವ್ಯೂ ಆಗಲಿ ಇಲ್ಲ ಯಾವುದೇ ರೀತಿಯ ಸಂದರ್ಶನ ಆಗದೇ ನೇಮಕಾತಿಯನ್ನು ಮಾಡಲಿಕ್ಕಿಲ್ಲ, ಇದು ತಪ್ಪಾಗುತ್ತೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದೇ ಪ್ರಶ್ನೆಯನ್ನು ಮತ್ತೆ ಏನು ಅಭ್ಯರ್ಥಿಗಳು ಕೇಳ್ತಾರೆ, ಅಂದರೆ ನೀವು ಯಾವುದೇ ರೀತಿಯ ಇಂಟರ್ವ್ಯೂ ಆಗಿಲ್ಲ, ಮತ್ತು ನೇಮಕ ಮಾಡುವಾಗ ಏನೆಲ್ಲ ನಿಯಮಗಳಿತ್ತು ಅದೆಲ್ಲವನ್ನೂ ಕೂಡ ಫಾಲೋ ಮಾಡಿಲ್ಲ ಅಂತ ಗೊತ್ತಿದ ಮೇಲೂ ಆ ಒಂದು ನೇಮಕ ಏನು ಅರ್ಜಿ ಇರುತ್ತೆ ಇಲ್ಲ ಅಥವಾ ಡಾಕ್ಯುಮೆಂಟ್ ಇರುತ್ತೆ ಅದಕ್ಕೆ ನಿಮ್ಮ ಸಹಿ ಹೇಗೆ ಬಿತ್ತು, ಈ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೇಳಿದಾಗ, ಅಂದರೆ ಆ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಇದ್ರ ಬಗ್ಗೆ ನಾನು ವರದಿಯನ್ನು ಕೂಡ ಇಸ್ಕೊಂಡಿದ್ದೀನಿ, ಆದರೆ ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅನ್ನೋ ಒಂದು ಏನು ಅಲ್ಲಿ ಸಾರಿಸುವಂತಹ ಕೆಲಸವನ್ನು, ಅಂದರೆ ತಿಪ್ಪೆ ಸಾರಿಸುವ ಕೆಲಸ ಅಂತಾರಲ್ಲ ಆ ರೀತಿಯಲ್ಲಿ ಸಾರಿಸುವ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಆಕ್ರೋಶಗೊಂಡಂತಹ ಅಶ್ವಿನಿ, ಅಂದರೆ ಆ ಜಾಗಕ್ಕೆ, ಅಂದರೆ ಆ ಒಂದು ನಜರುದ್ದೀನ್ ಏನಿರ್ತಾರೆ ಆಯ್ಕೆಯಾಗಿರ್ತಾರೆ, ಅಂದರೆ ಆ ಒಂದು ನಿಯಮಾವಳಿಯಾಗಿ ಸಂದರ್ಶನವನ್ನು ಅಟೆಂಡ್ ಮಾಡದೇ ಆಯ್ಕೆಯಾಗಿರುವಂಥ ನಜರುದ್ದೀನ್ ಇರ್ತಾರೆ. ಆ ನಜರುದ್ದೀನ್ ಆಯ್ಕೆ ಹೇಗಾಯಿತು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೂ ಕೂಡ ಅಲ್ಲಿ ಸರಿಯಾದ ಸ್ಪಂದನೆ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ಮಾಧ್ಯಮಗಳ ಮುಖಾಂತರ ಬಂದು ಏನು ಅವರ ಅಳಲನ್ನು ತೋರಿಸ್ಕೊಂಡಿರುವಂಥದ್ದು ಅಶ್ವಿನಿ ಅವರು. ಈ ನಿಟ್ಟಿನಲ್ಲಿ ಈಗ ಏನು ವಿವಿಯ ಕುಲಪತಿಗಳ ಮೇಲೆ ಒಂದಿಷ್ಟು ಅಪವಾದವನ್ನು ಹೇರ್ತಾ ಇರುವಂಥದ್ದು. ಅಂದರೆ ಇವೆಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಸುಮ್ಮನೆ ಇದ್ದಾರೆ ಏನು VC ಅವರು ಸುಮ್ಮನೆ ಇದ್ದಾರೆ, ಅಂದರೆ ಕುಲಪತಿಗಳು ಸುಮ್ಮನೆ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಏನು ಅಭ್ಯರ್ಥಿಗಳು ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ವಿವಿಯ ವ್ಯವಸ್ಥೆ ಮತ್ತು ಕುಲಪತಿಗಳ ನಿರ್ಧಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಿರಾಜ್, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕು, ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಸಿಂಡಿಕೇಟ್ ಅಂತ ಇರುತ್ತೆ, ಸಿಂಡಿಕೇಟ್ ಮೆಂಬರ್ಸ್ ಇರ್ತಾರೆ, ಅಡ್ವೈಸರಿ ರೋಲಲ್ಲಿ ಇರ್ತಾರೆ. ಈ ಥರದೆಲ್ಲ ಘಟನೆಗಳು ಆದಾಗ, ಈ ಥರದೆಲ್ಲ ಬೆಳವಣಿಗೆಗಳಾದಾಗ ಪ್ರಶ್ನೆ ಮಾಡಬೇಕಾಗಿರುವಂತಹ ಅಡ್ವೈಸರಿ ರೋಲ್ನಲ್ಲಿ ಇರುವವರೇ ಈ ರೀತಿಯಲ್ಲಿ ಆಗಿರುವಂಥ ಅಕ್ರಮದಲ್ಲಿ ಪಾಲನ್ನು ಪಡೆದರ ಅಥವಾ ಶಾಮೀಲಾಗಿದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ನೇರವಾಗಿ ಈಗ ಕುಲಪತಿಗಳ ಅವರ ಮೇಲೆ ಆರೋಪ ಬಂದಿರೋದು. ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಗಮನಕ್ಕೂ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ತರ್ತಾ ಇದೆ. ಅವ್ರು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.